ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಆ, ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆ ಹತ್ರ ಇರೋಂಥ ಒಂದು ಚಿಕ್ಕ ಶಾಪಿಂಗ್ ಮಾಲಲ್ಲಿ ನನ್ನ ಫ್ರೆಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಕರೆದ್ಲು. ಜೊತೆಗೆ ನಾನು ಕೂಡ ಹೋಗಿದ್ದೆ. ಚೆನ್ನಾಗಿತ್ತು. ನಾವು ಫಸ್ಟಿಗೆ ಮೇಲೆ ಬಟ್ಟೆ ಸೆಕ್ಷನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಸೆಕ್ಷನ್ಗೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು ನೋಡಿ. ನನಗೆ ಈ ಮಗ್ಗೆಲ್ಲ ತುಂಬ ಇಷ್ಟ ಆಯಿತು. ಪ್ರೈಸ್ ಕೂಡ ತುಂಬಾ ಕಮ್ಮಿ ಇತ್ತು. ಫಸ್ಟು ಬಟ್ಟೆ ಎಲ್ಲ ನೋಡ್ಕೊಂಬಿಡೋಣ, ಆಮೇಲೆ ಬೇಕಾದರೆ ಬೇರೆ ಏನಾದರೂ ನೋಡೋಣ ಅಂದ್ಕೊಂಡು ನಾವು ಬಟ್ಟೆ ಸೆಕ್ಷನ್ಗೆ ಹೋದೋ. ಬಟ್ಟೆ ಅಂತೂ ಎಲ್ಲ ಕಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿತ್ತು ನೋಡಿ. ಈ ಥರ ಲೇಡೀಸ್ದು ನೈಟ್ ವೇರ್ ಆಗಿರ್ಬೋದು, ಜೀನ್ಸ್ ಮೇಲೆ ಹಾಕೊಳ್ಳೋಂಥ ಟಾಪ್ಸ್ ಆಗಿರ್ಬೋದು, ಎಲ್ಲನೂ ಸೂಪರಾಗಿ ಆಫರಲ್ಲಿ ನಡೀತಾ ಇತ್ತು. ಇದು ಈ ಜೀನ್ಸ್ ಮೇಲೆ ಹಾಕೊಳ್ಳೋಂಥ ಟಾಪು ಇದು 399 ಓಡ್ತಾಯಿತ್ತು ನೋಡಿ. ಇಲ್ಲಿರೋವಂಥ ಈ ಟಾಪ್ಸ್ಗಳೆಲ್ಲ ಬಂದುಬಿಟ್ಟು 299 ಆ ಥರ ಇತ್ತು. ಎಲ್ಲನೂ ಆಫರಲ್ಲಿತ್ತು, ಪರವಾಗಿರ್ತಿಲ್ಲ, ಏನು ಜಾಸ್ತಿ ಅಂತಲೂ ಅನ್ನಿಸ್ತಾ ಇರಲಿಲ್ಲ ನೋಡಿ. ಈ ಥರದ ಜೀನ್ಸ್ ಮೇಲೆ ವೇರ್ ಮಾಡೋಂಥ ಟಾಪ್ಗಳು ಇದೆಲ್ಲ ಬಂದು 299 ಇತ್ತು, 399, 299 ಈ ಥರ ಇತ್ತು. ಮತ್ತು ಈ ಟೀ ಶರ್ಟ್ಗಳೆಲ್ಲ ಬಂದ್ಬಿಟ್ಟು 199 ಇತ್ತು. ಬಟ್ ತುಂಬಾ ಚೆನ್ನಾಗಿತ್ತು. ನಾನು ಈ ಒಂದು ಟೀ ಶರ್ಟ್ನ ನನ್ನ ಫ್ರೆಂಡೊಂದು ನಾನೊಂದು ತೊಗೊಂಡ್ವಿ. ಆಮೇಲೆ ಅಣ್ಣ ಸ್ಲಿಪ್ಪರ್ ಹಾಕ್ಕೊಂಡು ನೋಡ್ತಾಯಿದ್ರು, ಇದು ಹೆಂಗಿದೆ ಹೆಂಗಿದೆ ಅಂತೇಳ್ಬಿಟ್ಟು. ಸ್ಲಿಪ್ಪರ್ ಎಲ್ಲ ಚೆನ್ನಾಗಿತ್ತು. ಮತ್ತು ಪ್ಯಾಂಟ್ ಆಗಿರ್ಬೋದು, ನೈಟ್ ಪ್ಯಾಂಟ್ ಆಗಿರ್ಬೋದು, ಇಲ್ಲಾಂದರೆ ಟಾಪ್ಗೆ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿತ್ತು. ಇದು ಬಂದ್ಬಿಟ್ಟು ನಾನು ಮಿಡಿ ಅಂತ ಅಂದ್ಕೊಂಡು ಹೋಗಿ ತೆಗೆದು ನೋಡಿದ್ರೆ ಅದು ಪ್ಯಾಂಟ್ ಆಗಿತ್ತು. ಪ್ಲಾಜಾ ಪ್ಯಾಂಟ್ ಥರ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಕಲೆಕ್ಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಏನೋ ಒಂಥರ ಬಟ್ಟೆಗಳೆಲ್ಲ ಬಂದ್ಬಿಟ್ಟು ಸಖತ್ತಾಗಿತ್ತು. ಈ ಕುರ್ತಾಸ್ ಎಲ್ಲ ಬಂದುಬಿಟ್ಟು ಪ್ಯಾಂಟ್ ಮತ್ತು ಟಾಪ್ ಬಾಟಮ್ ಅದೇ 2 ಪೀಸಸ್ದು ಇದೆಲ್ಲ ಬಂದು 399 ಇತ್ತು. ಆಮೇಲೆ ಈ ಥರ ನೋಡಿ, ಈ ಥರ ಇದು ಜೀನ್ಸ್ಗೆ ಹಾಕ್ಕೊಳ್ಳೋಂಥದ್ದು ಇದೆಲ್ಲನೂ ಬಂದ್ಬಿಟ್ಟು ಕಡಿಮೆ ರೇಟಲ್ಲಿ ಇತ್ತು. ತುಂಬಾ ಚೆನ್ನಾಗಿತ್ತು. ಲೇಡೀಸ್ ಆ್ಯಂಡ್ ಜೆಂಟ್ಸ್ದು ಜೀನ್ಸ್ ಕೂಡ ಇತ್ತು. ತುಂಬಾ ಚೆನ್ನಾಗಿತ್ತು. ಗಂಡು ಮಕ್ಳಿಗೂ ಒಳ್ಳೊಳ್ಳೆ ಶರ್ಟ್ ಕಲೆಕ್ಷನ್ ಇತ್ತು. ಎಲ್ಲ 50% ಆಫರಲ್ಲೇ ನಡೀತಾ ಇತ್ತು. 399 ಇತ್ತು. ಆಮೇಲೆ ಈ ಥರ ನೈಟ್ ವೇರ್ ಶಾರ್ಟ್ಸ್ ಇತ್ತು, ನೈಟ್ ವೇರ್ ಪ್ಯಾಂಟ್ ಇತ್ತು. ಇದು ಬಂದು 599 ಇತ್ತು. ಅದರ ಕ್ವಾಲಿಟಿ ಮಾತ್ರ ಸಖತ್ತಾಗಿತ್ತು. ಮತ್ತು ಕಲರಾಗಿ ಶರ್ಟ್ಗಳಿತ್ತು. ಆಮೇಲೆ ಬೆಲ್ಟೆಲ್ಲ ಬಂದ್ಬಿಟ್ಟು 99, 299 ಈ ಥರ ಆಫರಲ್ಲಿತ್ತು. ಶೂಸ್ ಅಂತೂ ಫುಲ್ ಒಳ್ಳೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು. ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದಿದ್ದು ಅಲ್ಲಿಗೆ, ಆ ಮಾಲ್ಗೆ. ಹೋಗಿದ್ದೆ ಮುಂಚೆ 1-2 ಸಲನೂ ಹೋಗಿದ್ದೀನಿ, ಬಟ್ ಶಾಪಿಂಗಿಗೆ ಹೋಗಿರಲಿಲ್ಲ, ಮೂವಿ ನೋಡೋಕ್ಕೆ ಹೋಗಿದ್ವಿ. ಬಟ್ ಈ ಸಲ ಶಾಪಿಂಗಿಗೆ ಅಂತ ಹೋಗಿದ್ವಿ ನೋಡಿ. ಬಾಲ್ ಮಕ್ಳಿಗಂತೂ ತುಂಬಾ ಇಷ್ಟ ಆಗೋಂಥ ಬಾಲ್ಸ್, ನನಗಂತೂ ತುಂಬ ಇಷ್ಟ ಆಯಿತು. ನಾನು ಇಟ್ಕೊಂಡು ಆಟ ಆಡ್ತಾಯಿದ್ದೆ. ಆಮೇಲೆ ನಮಗೆ ಲಗೇಜೆಲ್ಲ ಎಲ್ಲಾದರೂ ಹೋಗ್ಬೇಕಂದ್ರೆ ಲಗೇಜ್ಗೆ ಸೂಟ್ ಕೇಸ್ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿತ್ತು. ಶರ್ಟ್ಗಳಂತೂ 50% ಆಫರಲ್ಲಿ ನಡೀತಾಯಿದೆ. ಮತ್ತು ಮಕ್ಕಳಿಗೆ ಸ್ಕೆಚ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಮಕ್ಕಳಿಗೆ ಸ್ಕೂಲಿಗೆ ಏನೇನು ಬೇಕು ಎಲ್ಲನೂ ಇತ್ತು. ಆಮೇಲೆ ಈ ಪ್ಲೇಟೆಲ್ಲ ಬಂದುಬಿಟ್ಟು ತುಂಬಾ ಸೆಟ್ಸ್ ಎಲ್ಲ ಬಂದುಬಿಟ್ಟು ಆಫರಲ್ಲಿ ನಡೀತಾಯಿತ್ತು. ಆಮೇಲೆ ಈ ಥರ ಸೆಟ್ ಬಂದುಬಿಟ್ಟು ಬೈ ಒನ್ ಗೆಟ್ ಒನ್ ಇತ್ತು. ಆಮೇಲೆ ನನಗೆ ಗಾಜಿನ ಗ್ಲಾಸ್ ಅಂದರೆ ತುಂಬಾ ಇಷ್ಟ ನೋಡಿ. ನಾವು ಹೋಗಿದ್ದೇನಕ್ಕೋ ನಾನು ಒಂದು ರೌಂಡ್ ಹಾಕ್ಕೊಂಡು ಬಂದೆ. ಈ ಪಾತ್ರೆಗಳೆಲ್ಲ ನೋಡಿ, ಈ ಕಲರ ಹಿಂಗಿತ್ತಲ್ಲ, ಇದು ಯಾವ ಥರದ್ದು ಅಂದ್ಬಿಟ್ಟು ನಾನು ತೆಗೆದು ನೋಡ್ತಾಯಿದ್ದೆ. ತುಂಬಾ ಚೆನ್ನಾಗಿತ್ತು. ಆದರೆ ಇದು ಬಂದು 300 ಏನೋ ಇತ್ತು. ಆಮೇಲೆ ನೋಡಿ ಗ್ಲಾಸ್ ಕೂಡ ಇತ್ತು. ತುಂಬಾ ಚೆನ್ನಾಗಿತ್ತು. ಇದು ಬಂದುಬಿಟ್ಟು 398 ಏನೋ ಇತ್ತು. ಆದರೂ ಜಾಸ್ತಿ ಅಂತ ಅನ್ನಿಸ್ತು ನನಗೆ. ಆಮೇಲೆ ಇದು ಬಕೆಟ್ ನೋಡಿ ಎಷ್ಟು ಕ್ಯೂಟಾಗಿ ಚೆನ್ನಾಗಿದೆಯಲ್ಲ, ನನಗೆ ತುಂಬ ಇಷ್ಟ ಆಯಿತು. ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳೆಲ್ಲ ನೋಡಿರ್ಬೋದು, ಹೋಟೆಲಲ್ಲೆಲ್ಲ ಬಕೆಟ್ ಬಿರಿಯಾನಿ ಅಂತ ಇಂಥದ್ರಲ್ಲೇ ಕೊಡ್ತಾರೆ, ನೋಡಿದ್ದೀನಿ ನಾನು. ನೋಡಿ ಗ್ಲಾಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಎಲ್ಲ 199 ಇತ್ತು. ಸೂಪರಾಗಿತ್ತು. ಕೊಡ್ಬೋದು, ಆರಾಮಾಗಿ ಕೊಡ್ಬೋದು 199 ಏನಿದಿಲ್ಲ ನೋಡಿ. ನನಗೆ ಈ ಗ್ಲಾಸ್ ಅಂತೂ ತುಂಬ ಇಷ್ಟ ಆಯಿತು. ಬಟ್ ತಗೊಳ್ಳಿಲ್ಲ ನಾನು, 199ಗೆ ಸಿಗ್ತೈತೇನೋ, ಚೆನ್ನಾಗಿತ್ತು. ಆಮೇಲೆ ಈ ಥರ ತಟ್ಟೆ ನೋಡಿದೆ ನೋಡಿ, ಇದೊಂದು ಸಖತ್ತಾಗಿತ್ತು. ಆವಾಗೆಲ್ಲ ಊರಲ್ಲೆಲ್ಲ ಅಜ್ಜಿ ತಾತಂದಿರು ಹಿತ್ತಾಳೆ ತಟ್ಟೆ ಎಲ್ಲ ಯೂಸ್ ಮಾಡ್ತಾಯಿದ್ರಲ್ಲ, ಆ ಥರದ್ರಲ್ಲಿ ಇತ್ತು. ಮತ್ತು ಈ ಪ್ಲೇಟೆಲ್ಲ ಬಂದುಬಿಟ್ಟು ಒಂದು ಪ್ಲೇಟಿಗೆ 89 ಇತ್ತು. ಆಮೇಲೆ ಚಿಕ್ಕ ಇಡ್ಲಿ ಪಾತ್ರೆ ಇತ್ತು. ಈ ಥರ ಒಂದು ಪಾತ್ರೆ ಇದ್ದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಲ್ವಾ. ಆಮೇಲೆ 3 ಒಲೆ ಇರೋ ಗ್ಯಾಸ್ ಸ್ಟವ್ ಎಲ್ಲ ಬಂದುಬಿಟ್ಟು 2199ಗೆಲ್ಲ ಸಿಗ್ತಾಯಿತ್ತು ನೋಡಿ.
ಆಮೇಲೆ ಚಿಕ್ಕದೊಂದು ಇಡ್ಲಿ ಪಾತ್ರೆ ಎಲ್ಲ ಇತ್ತು. ಚೆನ್ನಾಗಿತ್ತು, ಕಲೆಕ್ಷನ್ಗಳಂತೂ ಸಖತ್ತಾಗಿತ್ತು. ಚಿಕ್ಕ ಚಿಕ್ಕ ಕುಕ್ಕರ್ಗಳಿತ್ತು, 3 ಲೀಟ್ರದ್ದು ಆ ಥರ. ನೋಡಿ ನನಗಿಷ್ಟ, ನನಗೆ ಈ ಥರ ಚಿಕ್ಕ ಚಿಕ್ಕ ಕುಕ್ಕರ್ನೆಲ್ಲ ನೋಡೋಕ್ಕೆ ತುಂಬಾ ಇಷ್ಟ. ಎಲ್ಲ ತಗೊಳ್ಳಿಲ್ಲ, ಸುಮ್ಮನೆ ಎಲ್ಲ ನೋಡಿದೆ. ನೋಡಿ ಎಲ್ಲ ರೀತಿ ಪಾತ್ರೆಗಳು ಇತ್ತು, ಎಲ್ಲ ಕಡಿಮೆ ಅಂದರೆ ಕಡಿಮೆ ರೇಟಲ್ಲಿತ್ತು. ಆಫರಲ್ಲಿ ನಡೀತಾ ಇತ್ತು. ಯಾವಾಗಲೂ ವೀಕ್ಲಿ 1 ಟೈಮ್ ಆಫರ್ ಇರುತ್ತಂತೆ, ಬಟ್ ಯಾವಾಗ ಅಂತ ನಮಗೆ ಗೊತ್ತಿರಲ್ವಲ್ಲ. ನೋಡಿ ಇದು ಚಿಕ್ಕದು ಬಾಣಲೆ ಚೆನ್ನಾಗಿತ್ತು, 299, ಸಣ್ಣದಾಗಿತ್ತು. ಒಗ್ಗರಣೆ ಅಂಥದ್ದೆಲ್ಲ ಹಾಕ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದಿತ್ತು, ಅದು 300 ಇತ್ತು. ಆಮೇಲೆ ಏನಾದರೂ ಗ್ರೇವಿ ಮಾಡ್ಕೊಳ್ಳೋದು ತವಾನು ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಎಲ್ಲ ಥರನೂ ಪಾತ್ರೆಗಳು ಸಿಗುತ್ತೆ. ಆಮೇಲೆ ಒಂದು ಬಾಟಲ್, ಅಣ್ಣ ಒಂದು ಬಾಟಲ್ ತಗೊಂಡು ನೋಡ್ತಾಯಿದ್ರು. ನೋಡಿ ಒಳಗಡೆ ಹೆಂಗಿದೆ, ಕಾಫರ್ ಥರ ಇದೆ, ಚೆನ್ನಾಗಿದೆ. ಆಮೇಲೆ ಕರೆಂಟ್ ಗ್ಯಾಸ್ ಆಗಿರ್ಬೋದು, ಮನೇಲಿ ಈ ಥರ ಕರೆಂಟ್ ಗ್ಯಾಸ್ ಒಂದು ಇರಲೇಬೇಕು ಎಮರ್ಜೆನ್ಸಿಗೆ. ಆಮೇಲೆ ಗ್ರೈಂಡರು 1399 ಇತ್ತು. ಇದು ಯಾವುದೋ ಒಂದು ಕಂಪ್ನಿದು, ಬರೀ 79.9 ಆಮೇಲೆ ನೀರು ಬಾಟಲ್ಗೆಲ್ಲ ಸ್ವಲ್ಪ ಜಾಸ್ತಿ ಆಯಿತು ಅಮೌಂಟು ಅಂತ ಅನ್ನಿಸ್ತು ನನಗೆ. ಆಮೇಲೆ ಮಾಮೂಲಿ ಏನು ಮನೆಗೆ ಬೇಕಾಗಿರೋಂಥ ಎಲ್ಲ ಸಾಮಾನುಗಳು ಇತ್ತು. ತುಂಬಾ ಚೆನ್ನಾಗಿತ್ತು ಮಾತ್ರ, ಎಲ್ಲ ಥರ ಐಟಮು ಇತ್ತು. ಇಂಥದ್ದಿಲ್ಲ ಇಂಥದ್ದಿದೆ ಅಂತ ಹೇಳೋ ಥರನೇ ಇರಲಿಲ್ಲ. ಪ್ಲಾಸ್ಟಿಕ್ ಡಬ್ಬಗಳು, ಮನೆಗೆ ಕಾಳುಗಳೆಲ್ಲ ಹಾಕಿಡೋಕ್ಕೆ. ಮತ್ತು ಇದೆಲ್ಲ ಬಂದುಬಿಟ್ಟು 100 ರುಪೀಸ್ಗೆ 4 ಪೀಸು, 100 ರುಪೀಸ್ಗೆ 3 ಪೀಸು ಆ ಥರ ಇತ್ತು. ಮತ್ತು ಮನೆಗೆ ವಾಷಿಂಗ್ ಮಿಷಿನ್ಗೆ ಏರಿಯಲ್ ಜೆಲ್ಲು, ಆಮೇಲೆ ಪೌಡರು ಎಲ್ಲ ಪ್ರತಿಯೊಂದು. ಈ ಕಡೆ ಎಲ್ಲ ಪೌಡರ್ ಇಟ್ಟಿದ್ರು, ಆ ಕಡೆ ಎಲ್ಲ ಜೆಲ್ ಇಟ್ಟಿದ್ರು. ಇದು ವಿಮ್ಮು ದೊಡ್ಡದು, ದೊಡ್ಡ ಪ್ಯಾಕೆಟ್ ಬರುತ್ತಲ್ಲ ಅದು. ತುಂಬಾ ಚೆನ್ನಾಗಿತ್ತು. ನಾನು ಇದೇ ಫಸ್ಟ್ ಟೈಮು ಈ ಮಾಲ್ಗೆ ಹೋಗಿದ್ದೀವಿ, ಇದೇ ಫಸ್ಟ್ ಟೈಮು. ನಾವು ಎಲ್ಲೇ ಹೋದ್ರೂ ಅಮೃತಾಂಜನ್ ಮಾತ್ರ ಬಿಡೋದೇ ಇಲ್ಲ, ಯಾಕೆಂದರೆ ಅದು ನಮ್ಮ ಫ್ರೆಂಡು. ನನ್ನ ಫ್ರೆಂಡ್ ಅದನ್ನು ತಗೊಂಡ್ಲು. ಪರ್ಫ್ಯೂಮ್ ಸೆಂಟರೇ ಒಂಥರ ಆಯಿತು. ಒಂದು ಕಡೆ ಫುಲ್ಲು ಪರ್ಫ್ಯೂಮ್ನ ಸೆಟ್ ಮಾಡಿಟ್ಟಿದ್ರು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ಪೇಸ್ಟ್ ಆಗಿರ್ಬೋದು ಎಲ್ಲನೂ. ನಮ್ಮ ಫ್ರೆಂಡು ಸ್ವಲ್ಪ ಅವ್ರ ಮನೆಗೆ ಏನೇನು ಬೇಕೋ ಅದನ್ನು ಶಾಪಿಂಗ್ ಕೂಡ ಮಾಡಿಕೊಂಡ್ಲು. ಜಾಸ್ತಿ ಏನು ತಗೊಂಡಿಲ್ಲ, ಅವರು ಲೈಟಾಗಿ ಏನು ಬೇಕೋ ಅದನ್ನು ಮಾಡಿಕೊಂಡ್ರು. ನಾನು ಆ ಕಡೆ ಏನೋ ನೋಡ್ತಾಯಿದ್ದೆ, ಅವಾಗ ಈ ಜರ್ಕಿನ್ ನೋಡಿದೆ. ಅಯ್ಯೋ ನಮ್ಮ ಸುಬ್ಬಿ ಇದ್ದಿದ್ರೆ ನಮ್ಮ ಸುಬ್ಬಿಗೆ ಆಗ್ತಿತ್ತಲ್ವ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು. ಮಕ್ಕಳ ಬಟ್ಟೆ ಅಂತೂ ಸಖತ್ತಾಗಿತ್ತು. ಮತ್ತು ಡ್ರೈ ಫ್ರೂಟ್ಸು ಪ್ಯಾಕೆಟ್ ಎಲ್ಲ ಮಿಕ್ಸ್ ಇಟ್ಟಿದ್ರು. ಅದು ಬಂದುಬಿಟ್ಟು 300 ರೂಪಾಯಿ ಏನೋ ಇತ್ತು ರೇಟು. ಅದು ಮೇಲೆ 300 ರುಪೀಸ್ ಇತ್ತು, ಆದರೆ ಫುಲ್ಲು. ನಾನು ಹಾಗೆ ಹೋಗ್ಬಿಟ್ಟು ಸ್ವಲ್ಪ ಹುರ್ಗಡ್ಲೆನ ಎತ್ಕೊಂಡು ಬಾಯಿಗೆ ಹಾಕ್ಕೊಂಡೆ. ಏನಾದ್ರು ತಿನ್ನೋಣ ಅನ್ನಿಸ್ತಾಯಿತ್ತು, ಹಾಗಾಗಿ ಹುರ್ಗಡ್ಲೆ ತಿಂದೆ. ಆಮೇಲೆ ಈ ಕಡೆಲ್ಲ ನೋಡಿದ್ರೆ ಫ್ರಿಜ್ಜಲ್ಲಿ ಮೋಮೋಸ್ ಅಂತೆ, ಫ್ರೆಂಚ್ ಫ್ರೈಸ್ ಅಂತೆ ಎಲ್ಲ ಇಟ್ಟಿದ್ರು. ನೋಡಿ ಎಲ್ಲ ಕಮ್ಮಿ ರೇಟ್ ಇತ್ತು, ಪ್ಯಾಕೆಟ್ ಎಲ್ಲ ಸಖತ್ತಾಗಿತ್ತು. ನೋಡಿ ಏನೇನು ಬೇಕು ಎಲ್ಲ ಇತ್ತು, ಸಮೋಸ ಎಲ್ಲ ಇತ್ತು. ಇದು ಬಂದು ಫ್ರೆಂಚ್ ಫ್ರೈಸು, ಇದೆಲ್ಲ ಆಫರಲ್ಲಿ ಇತ್ತು, ಪರವಾಗಿತ್ತಿಲ್ಲ. ತಗೋಬೋದಿತ್ತು, ಬಟ್ ನಾವು ತಗೊಳ್ಳಿಲ್ಲ. ನಮ್ಮ ಫ್ರೆಂಡ್ ತಗೊಳ್ಳೋಣ ಅಂತೇಳ್ಬಿಟ್ಟು ನೋಡಿದ್ಲು, ಆಮೇಲೆ ಬೇಡ ಅಂತ ಇದು ಮಾಡಿದ್ಲು. ಮತ್ತು ಇದು ಮೊಳಕೆ ಕಾಳು ಬಂದುಬಿಟ್ಟು ಒಂದು ಬಾಕ್ಸಿಗೆ 30 ರೂಪಾಯಿ ಆಗಿತ್ತು. ನೋಡಿ ಈ ಥರ ಮೊಳಕೆ ಕಟ್ಬಿಟ್ಟು ಬಾಕ್ಸಲ್ಲಿ ಹಾಕಿದ್ರು. ಇದೆಲ್ಲ ಒಂದು ಬಾಕ್ಸಿಗೆ 30 ರೂಪಾಯಿ ಇತ್ತು ರೇಟು. ಆಮೇಲೆ ನಾನು ಆರೆಂಜ್ ಕಲ್ಲಂಗಡಿನ ವಿಡಿಯೋದಲ್ಲೆಲ್ಲ ನೋಡಿದ್ದೆ, ಬಟ್ ರಿಯಲಾಗಿ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಆರೆಂಜ್ ಕಲ್ಲಂಗಡಿ ನೋಡಿದ್ದು. ಆಮೇಲೆ ಫ್ರೂಟ್ಸ್ ಎಲ್ಲ ಇತ್ತು. ನನ್ನ ಫ್ರೆಂಡು ಕಲ್ಲಂಗಡಿ ಬೇಕು ಅಂತ ಹೇಳ್ಬಿಟ್ಟು ಕಲ್ಲಂಗಡಿನ ತಗೊಂಡ್ರು. ಹೊರಗಡೆ ಎಲ್ಲ ಬಂದುಬಿಟ್ಟು 25-30 ರುಪೀಸ್ ಇದೆ ಕೆಜಿ, ಆದರೆ ಇಲ್ಲಿ ಬಂದುಬಿಟ್ಟು 19 ರೂಪಾಯಿ ಇತ್ತು. ಆಮೇಲೆ ನಾನು ನೋಡಿ ಬಾಚಣಿಗೆ, ಲಬ್ಬರ್ ಬೆಂಡೆಲ್ಲ ನೋಡ್ತಾಯಿದ್ದೆ. ನೋಡಿ ರಬ್ಬರ್ ಬೆಂಡು ಮಕ್ಕಳಿಗೆಲ್ಲ ಜುಟ್ಟು ಹಾಕೋಕ್ಕೆಲ್ಲ ಚೆನ್ನಾಗಿರುತ್ತೆ. ಬ್ಲ್ಯಾಕು ಇತ್ತು, ಮತ್ತು ಕಲರ್ ಕೂಡ ಇತ್ತು. ಅದು 30 ರುಪೀಸ್ ಬಾಕ್ಸ್ ಇತ್ತು. ಆಮೇಲೆ ನೋಡಿ ಚಿಕ್ಕ ಚಿಕ್ಕ ಕ್ಲಿಪ್ಗಳು, ಹೇರ್ ಬ್ಯಾಂಡ್ಗಳು, ರಬ್ಬರು ಎಲ್ಲನೂ ಇತ್ತು. ಇದೆಲ್ಲ ತುಂಬಾ ಸ್ವಲ್ಪ ರೇಟ್ ಜಾಸ್ತಿನೇ ಇತ್ತು. ನೋಡಿ ಇದೆಲ್ಲ ರೇಟ್ ಜಾಸ್ತಿ ಇತ್ತು. ರಬ್ಬರ್ ಬ್ಯಾಂಡ್ ಮಾತ್ರ 30 ರುಪೀಸ್ ಇತ್ತು. ನೋಡಿ ಈ ಥರ ಕ್ಲಿಪ್ಪು 2 ಇತ್ತು. ಆಮೇಲೆ ನೋಡಿ ಕ್ಲಿಪ್ಸು ಎಲ್ಲ ಇತ್ತು. ಫೈನಲಿ ನಾವು ಬಿಲ್ ಹಾಕ್ಸೋಣ ಅಂತ ಬಂದ್ವಿ. ನೋಡಿ ಬಿಲ್ ಹಾಕ್ಸ್ಕೊತಾ ಇದ್ವಿ. ನನ್ನ ಫ್ರೆಂಡ್ ಇಷ್ಟು ಪರ್ಚೇಸ್ ಮಾಡಿದ್ಲು. ಒಂದು ಕಲ್ಲಂಗಡಿ, ಒಂದು ಕರ್ಬೂಜ. ನಾನಿದೊಂದು ಟಿ ಶರ್ಟ್ನ ಬೈ ಮಾಡಿದೆ, 199 ಇತ್ತು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ಅದೊಂದು ನಾನು ಬೈ ಮಾಡಿದೆ. ನೋಡಿ ಈ ಬಕೆಟು ಕೂಡ ನನಗೆ ತುಂಬ ಇಷ್ಟ ಆಗಿತ್ತು, ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ತೊಗೊಳಕ್ಕಾಗಲಿಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡೋಕ್ಕೆ ಸಖತ್ತಾಗಿದೆ. ಏನೋ ಒಂಥರ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ
ಬೈ ಮಾಡಬೇಕು ಅಂತ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್